ಒಂದು ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ಮತ್ತೊಂದು ಕಡೆ ಶಾಕಿಂಗ್ ಎಂಬಂತೆ ನಟ ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಕಳ್ಳತನವಾಗಿದೆ. ಹೌದು, ಈ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಮ್ಯಾನೇಜರ್ ನಾಗರಾಜ್ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ವಿಜಯಲಕ್ಷ್ಮಿ ವಾಸ ಮಾಡುತ್ತಿರುವ ಹೊಸಕೆರೆಹಳ್ಳಿಯ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಫ್ಲಾಟ್ನಲ್ಲಿ ಕಳ್ಳತನವಾಗಿದೆ. ಇನ್ನು ದೂರಿನಲ್ಲಿ 3 ಲಕ್ಷ ರೂಪಾಯಿ ಹಣ ಕಳ್ಳತನವಾಗಿದೆ ಅಂತಾನೂ ಉಲ್ಲೇಖ ಮಾಡಲಾಗಿದೆ. ಮನೆಗೆಲಸದವರ ಮೇಲೆ ಅನುಮಾನ ಇದೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಘಟನೆಯ ಹಿನ್ನೆಲೆಯನ್ನ ನೋಡೋದಾದ್ರೆ ಸೆಪ್ಟೆಂಬರ್ 4ರಂದು ಕೆಲಸದ ನಿಮಿತ್ತ ವಿಜಯಲಕ್ಷ್ಮಿ ಮೈಸೂರಿಗೆ ತೆರಳಿದ್ರು. ಮೈಸೂರಿಗೆ ಹೋಗೋಕು ಮುನ್ನ ಮನೆಯ ವಾರ್ಡ್ರೋಬ್ ಕಾಟನ್ ಬಾಕ್ಸ್ನಲ್ಲಿ ಹಣ ತೆಗೆದುಕೊಡುವುದಕ್ಕೆ ಮ್ಯಾನೇಜರ್ಗೆ ಹೇಳಿದ್ರಂತೆ. ಅದರಲ್ಲಿನ ಸ್ವಲ್ಪ ಹಣವನ್ನ ತೆಗೆದು ಉಳಿದ ಹಣವನ್ನ ವಾರ್ಡ್ರೋಬ್ ಕಾಟನ್ ಬಾಕ್ಸ್ನಲ್ಲಿಯೇ ಮ್ಯಾನೇಜರ್ ಇಟ್ಟಿದ್ರಂತೆ. ನಂತರ ಮನೆ ಬೀಗವನ್ನ ತಾಯಿಗೆ ಕೊಟ್ಟಿದ್ದ ವಿಜಯಲಕ್ಷ್ಮಿ ಅವರ ಮ್ಯಾನೇಜರ್ ಹೊರಗಡೆ ಹೋಗಿದ್ದಾರೆ. ಇನ್ನು ಸೆಪ್ಟೆಂಬರ್ 7ರಂದು ಬೆಂಗಳೂರಿಗೆ ವಿಜಯಲಕ್ಷ್ಮಿ ಅವರು ವಾಪಸ್ ಬಂದಿದ್ದಾರೆ. ಸೆಪ್ಟೆಂಬರ್ 8ರಂದು ವಾರ್ಡ್ರೋಬ್ ಕಾಟನ್ ಬಾಕ್ಸ್ ಅನ್ನ ನೋಡಿದಾಗ ಅಲ್ಲಿಟ್ಟಿದ್ದಂತಹ ಹಣ ಇರಲಿಲ್ಲ. ಹಣ ಸಿಗದೇ ಇದ್ದಾಗ ವಿಜಯಲಕ್ಷ್ಮಿ ಮತ್ತು ಮ್ಯಾನೇಜರ್ ನಾಗರಾಜ್ ಮನೆಯನ್ನೆಲ್ಲ ಹುಡುಕಾಡಿದ್ದಾರೆ. ಆಗಲೂ ಹಣ ಸಿಗದೇ ಇದ್ದಾಗ ಸಿಕೆ ಅಚ್ಚುಕಟ್ಟು ಪೊಲೀಸ್ ಸ್ಟೇಷನ್ನಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಮನೆ ಕೆಲಸದವರ ಮೇಲೆ ಅನುಮಾನ ವ್ಯಕ್ತಪಡಿಸಿರುವುದರಿಂದ ಪೊಲೀಸರು ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ತನಿಖೆಯ ನಂತರ ಈ ಕಳ್ಳತನವನ್ನ ಮಾಡಿದ್ದು ಯಾರು ಅನ್ನೋದು ಬೆಳಕಿಗೆ ಬರಲಿದೆ.